ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಮಹಾಭಾರತದಲ್ಲಿ ಅತಿ ಶಕ್ತಿಶಾಲಿಯಾದ ಮಹಿಳೆಯರಲ್ಲಿ ಒಬ್ಬರು ಗಾಂಧಾರಿ. ಆದರೆ ನಿಮಗೆ ಗೊತ್ತಾ, ಮಹಾಭಾರತದ ಕಥೆಯಲ್ಲಿ ಗಾಂಧಾರಿಯ ಜೀವನಕ್ಕೆ ಸಂಬಂಧಿಸಿದ ಅನೇಕ ರಹಸ್ಯಪೂರ್ಣ ಘಟನೆಗಳಿವೆ. ಬಹುಮಂದಿಗೆ ಇವುಗಳ ಬಗ್ಗೆ ತಿಳಿದಿಲ್ಲ. ಮಹಾಭಾರತದಲ್ಲಿ ಗಾಂಧಾರಿ ಎಂಬ ಹೆಸರನ್ನು ಕೇಳಿದ ಕೂಡಲೇ ನೆನಪಾಗುವುದು ಕಣ್ಣನ್ನು ಕಟ್ಟಿಕೊಂಡಿದ್ದ ಶಕ್ತಿಶಾಲಿ ತಾಯಿ. ಆದರೆ ಆಕೆ ತನ್ನ ಮಗ ದುರ್ಯೋಧನನನ್ನು ಯುದ್ಧಕ್ಕೆ ಮುನ್ನ ನಗ್ನವಾಗಿ ನೋಡಲು ಯಾಕೆ ಇಚ್ಛಿಸಿದರು ಎಂಬುದು ಬಹುಜನರಿಗೆ ತಿಳಿದಿಲ್ಲ. ಏಕೆ ಆ ತಾಯಿ ತನ್ನ ಪುತ್ರನನ್ನು ಇಂತಹ ಸ್ಥಿತಿಯಲ್ಲಿ ನೋಡಲು ನಿರ್ಧರಿಸಿದರು? ಈ ವಿಡಿಯೋದಲ್ಲಿ ನಾವು ಅದರ ಹಿಂದೆ ಇರುವ ಸತ್ಯ, ಕಾರಣ ಮತ್ತು ಗಾಂಧಾರಿಯ ವೇದನೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಭಾರತದ ಕಥೆಯಲ್ಲಿ ಪರಿಚಯವಾಗುವ ಮಹಿಳೆಯರಲ್ಲಿ ಗಾಂಧಾರಿ ಎಂಬ ಪಾತ್ರವು ಸದಾ ಒಬ್ಬ ಸತ್ಯವಂತೆಯಾಗಿ, ಆದರ್ಶ ನಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಗಾಂಧಾರಿ ಗಂಧಾರ ದೇಶದ ರಾಜನ ಪುತ್ರಿ. ತಾಯ್ಮನೆ ಸಮೃದ್ಧವಾಗಿದ್ದು ಅಲ್ಲಿ ಭಗವಂತ ಶಿವನ ಭಕ್ತಿಯೂ ಇತ್ತು. ಭಗವಂತ ಶಿವನ ತಪಸ್ಸು ಮಾಡಿದ ಫಲವಾಗಿ ಗಾಂಧಾರಿಗೆ ಒಂದು ವಿಶೇಷ ವರ ದೊರಕಿತು. ಅದು ಏನೆಂದರೆ, ಆಕೆಯ ಕಣ್ಣು ಪಟ್ಟಿಯನ್ನು ತೆಗೆದು ನಗ್ನವಾಗಿರುವ ವ್ಯಕ್ತಿಯನ್ನು ಆಕೆ ನೋಡಿದರೆ ಆತನ ದೇಹ ವಜ್ರದಂತೆ ಕಠಿಣವಾಗಿ ಬಿಡುತ್ತಿತ್ತು. ಗಾಂಧಾರಿ ಸದಾ ತನ್ನ ಕಣ್ಣುಗಳನ್ನು ಪಟ್ಟಿಯನ್ನು ಕಟ್ಟಿಕೊಂಡಿರುತ್ತಾರೆ. ಮಹಾಭಾರತದ ಯುದ್ಧ ಅಂತಿಮ ಹಂತಕ್ಕೆ ಬಂದಾಗ ಕೌರವರ ಪ್ರಮುಖ ಯೋಧರು ಮತ್ತು ಗಾಂಧಾರಿಯ 99 ಮಕ್ಕಳು ಯುದ್ಧದಲ್ಲಿ ಕೊನೆಗೊಂಡಿದ್ದರು. ಆ ಸಮಯದಲ್ಲಿ ಗಾಂಧಾರಿಯ ಮಗ ದುರ್ಯೋಧನ ಮಾತ್ರ ಜೀವಂತನಾಗಿದ್ದ. ಗಾಂಧಾರಿ ಭಯಗೊಂಡಿದ್ದರು. ಆತನಿಗೆ ವರದಾನ ಉಪಯೋಗಿಸಿ ಯುದ್ಧಕ್ಕಿಂತ ಮುಂಚೆ ದುರ್ಯೋಧನನ ದೇಹವನ್ನು ವಜ್ರದಂತೆ ದೃಢಗೊಳಿಸಲು ಇಚ್ಛಿಸಿದರು. ಅದಕ್ಕಾಗಿ ಅವರಿಗೆ ಒಂದು ನಿರ್ದಿಷ್ಟ ಷರತ್ತು ಇತ್ತು. ದುರ್ಯೋಧನನನ್ನು ನದಿಯಲ್ಲಿ ಸ್ನಾನ ಮಾಡಿ ಬಾ, ಆದರೆ ಹುಟ್ಟಿದಾಗ ಹೇಗಿದ್ದೆಯೋ ಹಾಗೆ ನಗ್ನವಾಗಿ ನನ್ನ ಮುಂದೆ ಬಾ. ಅದಕ್ಕೆ ದುರ್ಯೋಧನ ಉತ್ತರಿಸಿದರು, ಮಾತಾ, ಇಡೀ ಬದುಕಿನಲ್ಲಿ ಉಳಿದಿರುವ ಏಕೈಕ ಮಗನಾಗಿದ್ದೇನೆ. ನಂತರ ಅವರು ಸ್ನಾನ ಮಾಡಲು ಹೊರಟರು. ಆ ವೇಳೆ ಶ್ರೀಕೃಷ್ಣನು ಅಲ್ಲಿಗೆ ಬರುತ್ತಾರೆ. ಗಾಂಧಾರಿ ತಮ್ಮ ನೋವನ್ನು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸುತ್ತಾ ಹೇಳುತ್ತಾರೆ, ನಿಮಗೆ ನೆನಪಿರಬಹುದು, ನಾನು ಕೆಲ ದಿನಗಳ ಹಿಂದೆ ಶತಪುತ್ರಳಾಗಿದ್ದೆ. ಆದರೆ ಇಂದು ನಾನು ಕೇವಲ ಒಬ್ಬ ಮಗನ ತಾಯಿಯಾಗಿದ್ದೇನೆ. ಇದನ್ನೆಲ್ಲ ಕೇಳಿದ ಶ್ರೀಕೃಷ್ಣ ಆಶ್ಚರ್ಯದಿಂದ ಕೇಳುತ್ತಾರೆ, ಈ ಹಿಂದೆ ನಾನು ಕಂಡ ಶಕ್ತಿಶಾಲಿಯಾದ ಗಾಂಧಾರಿ ಇಂದು ಇಷ್ಟು ದುಃಖದಿಂದ ತುಂಬಿದ್ದಾರೆ. ನೀವು ಯೋಚಿಸಬೇಡಿ, ನಿಮ್ಮ ಪುತ್ರರಲ್ಲಿ ಒಬ್ಬನಾದರೂ ಉಳಿದಿದ್ದಾನೆ. ಈ ವೇಳೆ ದುರ್ಯೋಧನನು ಹೊರಬಂದು ನಗ್ನ ಸ್ಥಿತಿಯಲ್ಲೇ ತನ್ನ ತಾಯಿಯ ಗಾಂಧಾರಿಯ ಬಳಿ ಹೋಗುತ್ತಿದ್ದರು. ದುರ್ಯೋಧನನು ತಾಯಿಗೆ ಭೇಟಿಯಾಗಲು ಹೋಗುತ್ತಿರುವುದನ್ನು ನೋಡಿ ಶ್ರೀಕೃಷ್ಣ ಮತ್ತಷ್ಟು ನಗುತ್ತಾ ತೀಕ್ಷ್ಣವಾಗಿ ಹೇಳಿದರು, ನಿನ್ನ ತಾಯಿ ನಿನ್ನನ್ನು ಒಂದು ಮಕ್ಕಳಾಗಿ ನೋಡುತ್ತಾರೆ. ನಿನ್ನ ಬಾಲ್ಯದಿಂದಲೇ ನೀನು ಆಕೆಯ ಮುಂದೆ ಸಂಪೂರ್ಣ ನಗ್ನವಾಗಿ ಹೋಗಿಲ್ಲ. ಇದು ವಂಶದ ಸಂಸ್ಕೃತಿಯ ವಿರುದ್ಧ. ಆದರೆ ನೀನು ಈಗ ಸಂಸ್ಕೃತಿಯ ಬಗ್ಗೆ ಸಂಪೂರ್ಣವೇ ಮರೆತು ಹೋಗಿದ್ದೀಯಾ? ಹೀಗೆ ಹೇಳಿದ ಶ್ರೀಕೃಷ್ಣ ನಗುತ್ತಲೇ ಅಲ್ಲಿಂದ ದೂರ ಹೋಗುತ್ತಾರೆ. ಅವರ ಮಾತುಗಳನ್ನು ಕೇಳಿ ದುರ್ಯೋಧನ ಆಳವಾದ ಯೋಚನೆಗೆ ಒಳಗಾಗುತ್ತಾರೆ. ನಂತರ ಅವರು ತನ್ನ ಖಾಸಗಿ ಅಂಗಗಳ ಮೇಲೆ ಒಂದು ಪಟ್ಟಿಯನ್ನು ಹಾಕಿಕೊಂಡು ತಾಯಿಯ ಮುಂದೆ ಹೋಗುತ್ತಾರೆ. ದುರ್ಯೋಧನ ಹೇಳುತ್ತಾರೆ, ತಾಯಿ, ನಾನು ಬಂದಿದ್ದೇನೆ.
ಈಗ ನೀವು ನಿಮ್ಮ ಕಣ್ಣುಗಳ ಮೇಲಿರುವ ಪಟ್ಟಿಯನ್ನು ತೆಗೆದುಕೊಳ್ಳಿ. ನಾನು ನಿಮ್ಮ ಇತರ ಪುತ್ರರನ್ನು ಕಳೆದುಕೊಂಡಿದ್ದೇನೆ, ಆದ್ದರಿಂದ ನಾನು ನಿಮ್ಮ ಮುಂದಿರುವ ಏಕೈಕ ಪುತ್ರ. ನನ್ನ ಮೇಲೆ ನಿಮ್ಮ ದೃಷ್ಟಿಯನ್ನು ಹರಿಸಿ. ಅಷ್ಟು ಮಾತ್ರವಲ್ಲ, ಗಾಂಧಾರಿ ತನ್ನ ಕಣ್ಣುಗಳ ಪಟ್ಟಿಯನ್ನು ತೆಗೆದು ನೋಡುತ್ತಿದ್ದಾಗ ಆಕೆಯ ಕಣ್ಣುಗಳಿಂದ ಒಂದು ದಿವ್ಯ ಪ್ರಕಾಶ ಹೊರಬರುತ್ತದೆ. ಗಾಂಧಾರಿ ಕೇಳಿದರು, ಮಗನೇ, ನೀನು ಏನು ಮಾಡಿದ್ದೀಯಾ? ನಾನು ನಿನ್ನನ್ನು ಸಂಪೂರ್ಣವಾಗಿ ಕಾಪಾಡಬೇಕೆಂದಿದ್ದೆ, ಆದರೆ ಈಗ ದುಃಖದಿಂದ ನಾನು ಮತ್ತೆ ಕಣ್ಣುಗಳನ್ನು ಕಟ್ಟಿಕೊಳ್ಳುತ್ತೇನೆ. ಆಮೇಲೆ ಅವರು ಹೇಳಿದರು, ನಿನ್ನ ದೇಹದ ಮೇಲೆ ನನ್ನ ದೃಷ್ಟಿ ಬಿದ್ದಿಲ್ಲದ ಭಾಗಕ್ಕೆ ಆ ಶಕ್ತಿ ತಲುಪಲಿಲ್ಲ. ಅಲ್ಲಿಯೇ ನಿನ್ನ ದುರ್ಬಲತೆ ಉಳಿಯಿತು. ನೀನು ನನ್ನ ಮಾತುಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡಿದ್ದರೆ ನೀನು ಅಜೇಯನಾಗಬಹುದಿತ್ತು. ಈ ಸತ್ಯವನ್ನು ಮೊದಲು ತಿಳಿಯದ ದುರ್ಯೋಧನ ಆಕೆಯ ಮಾತು ಕೇಳುತ್ತಿದ್ದಂತೆ ತಕ್ಷಣ ದುರ್ಯೋಧನ ಹೇಳಿದರು, ಹಾಗಿದ್ದರೆ ನಾನು ಇವತ್ತೇ ಈ ಎಲೆಯನ್ನು ತೆಗೆದುಹಾಕುತ್ತೇನೆ. ಆಗ ಗಾಂಧಾರಿ ತಡೆದು ನಿಗದಿತ ಶಬ್ದಗಳಲ್ಲಿ ಹೇಳಿದರು, ಇನ್ನು ತಡವಾಗಿದೆ. ಯಾರೂ ವಿಧಿಯನ್ನು ಪರಿವರ್ತಿಸಲು ಸಾಧ್ಯವಿಲ್ಲ. ನಾನು ನನ್ನ ಕಣ್ಣಿನ ದೃಷ್ಟಿಯನ್ನೆಲ್ಲ, ನನ್ನ ತಾಯಿಯ ಮಮತೆಯ ಶಕ್ತಿಯನ್ನೆಲ್ಲ ನಿನ್ನಲ್ಲಿ ಸೇರಿಸಿದ್ದೇನೆ. ಅದೇ ಕಾಲದಲ್ಲಿ ಭೀಮನಿಂದ ನಿನಗೆ ಭೀಕರವಾದ ಯುದ್ಧ ಎದುರಾಗಲಿದೆ. ಆದರೆ ಸ್ನೇಹಿತರೆ, ದುರ್ಯೋಧನನ ಯೋಚನೆಯಂತೆ ವಿದ್ಯಮಾನಗಳು ನಡೆಯಲಿಲ್ಲ. ಯುದ್ಧದ ವೇಳೆಯಲ್ಲಿ ಭೀಮನು ದುರ್ಯೋಧನನ ತೊಡೆಯ ಮೇಲೆ ಹೊಡೆದನು ಎಂಬುದರಲ್ಲಿ ಒಂದು ವಿಶೇಷ ಕಾರಣವಿದೆ. ಅದು ದ್ರೌಪದಿಗೆ ಸಂಬಂಧಿಸಿದೆ. ಅಗೋಚರ ಸಭೆಯಲ್ಲಿ ದುರ್ಯೋಧನ ದ್ರೌಪದಿಯನ್ನು ಅವಮಾನಿಸಿದಾಗ ಭೀಮನು ಮನಸ್ಸಿನಲ್ಲಿ ಆ ಅವಮಾನ ಗಾಢವಾಗಿ ಕುಳಿತುಕೊಂಡಿತು. ಆಗ ಭೀಮ ಪ್ರತಿಜ್ಞೆ ಮಾಡಿದರು, ಈತನನ್ನು ನಾನು ತೊಡೆಯ ಮೇಲೆ ಹೊಡೆದು ಕೊನೆಗೊಳಿಸುತ್ತೇನೆ ಎಂದು. ಆ ಪ್ರತಿಜ್ಞೆ ಕಾರಣದಿಂದ ಭೀಮನು ಹೊಡೆಯೋದು ದುರ್ಯೋಧನನ ಅಂತ್ಯಕ್ಕೆ ಕಾರಣವಾಯಿತು. ಹೀಗೆ ದುರ್ಯೋಧನನ ವಧೆ ನಡೆದಿದೆ. ಗಾಂಧಾರಿ ಬಳಿ ಶಿವನ ವರದಿಂದ ದೊರೆತ ಶಕ್ತಿ ಇದ್ದರೂ ಆಕೆ ತನ್ನ ಕೊನೆಯ ಮಗನಾದ ದುರ್ಯೋಧನನ ಪ್ರಾಣಗಳನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಇದರಿಂದ ಗೊತ್ತಾಗುತ್ತದೆ ಸ್ನೇಹಿತರೆ, ಗಾಂಧಾರಿ ತನ್ನ ಮಗನಾದ ದುರ್ಯೋಧನನನ್ನು ನಗ್ನನಾಗಿ ನೋಡಲು ಏಕೆ ಇಚ್ಛಿಸಿದರು ಎಂಬುದಕ್ಕೆ ಮಹತ್ವಪೂರ್ಣ ಕಾರಣವಿತ್ತು. ಆತನನ್ನು ವಜ್ರದಂತೆ ಬಲಿಷ್ಠನನ್ನಾಗಿ ಮಾಡಬೇಕೆಂಬ ತಾತ್ಪರ್ಯದಿಂದಲೇ ಗಾಂಧಾರಿ ಆ ನಿರ್ಧಾರ ತೆಗೆದುಕೊಂಡರು. ಆದರೆ ದುರ್ವಿಧಿಯಂತೆ ಕೃಷ್ಣನ ಯುಕ್ತಿಯಿಂದ ಆ ಯತ್ನ ವಿಫಲವಾಯಿತು. ಈ ಕತೆ ನಿಮಗೆ ತೋರಿಸುತ್ತದೆ, ಎಷ್ಟು ಶಕ್ತಿ ಇದ್ದರೂ ವಿಧಿಯ ಮುಂದೆ ಎಲ್ಲರೂ ಅಸಹಾಯಕರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.